ಇದು ನಮ್ಮ ಮೊದಲನೇ ದೀಪಾವಳಿ. ಸೊ ಇದನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು, ನೆನಪಿದೆ ಅಲ್ವಾ? ಆಫ್ಕೋರ್ಸ್ ನೆನಪಿದೆ. ಐ ಮೀನ್ ಈ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡೋಣ ಅಂದರೆ ನೆಕ್ಸ್ಟ್ ದೀಪಾವಳಿ ಬರುತ್ತಲ್ಲ ಅಲ್ಲಿ ತನಕ ನೆನ್ಪಿಟ್ಕೋಬೇಕು, ಆ ರೇಂಜಿಗೆ ಮಾಡೋಣ. ಹೌದು, ಏನೆಲ್ಲ ಮಾಡೋಣ? ಏನ್ ಮಾಡ್ಬೋದು ಅಂದ್ರೆ ನೀವಿನ್ನೂ ಪ್ಲಾನ್ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ಮೇಲೆ ನಿಮಗೆ ಗೊತ್ತಾಗ್ತದೆ ಓ ಪ್ಲಾನ್ ಮಾಡಬೇಕು ಅಲ್ವಾ ಅಂತ, ರೈಟ್? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಕಣ್ರಿ. ನಾನು ಒಂದು ಸ್ವಲ್ಪ ಪ್ಲ್ಯಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಐ ಮೀನ್ ನಿಮ್ಮ ಒಪಿನಿಯನು ಮ್ಯಾಟರ್ ಆಗುತ್ತಲ್ಲ, ಅದಕ್ಕೆ ಒಂದು ಮಾತು ಕೇಳೋಣ ಅಂತ ಕೇಳಿದೆ ಅಷ್ಟೇ. ಪ್ರಾಮಿಸ್. ಅಯ್ಯೋ ಐ ಸ್ವೇರ್. ವಾಟ್ ಆರ್ ಯು ಸ್ವೇರಿಂಗ್ ಮ್ಯಾನ್? ಏನು ಗಂಡ ಹೆಂಡತಿ ಫುಲ್ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ, ಏನು ಸಮಾಚಾರ? ಡೀಪ್ ಆಗಿ ಏನೂ ಇಲ್ಲ ಜೈ ಬ್ರೋ. ಹೀಗೆ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಆ್ಯಂಡ್ ಅಪೇಕ್ಷೆ ಅವ್ರು ಹೇಳ್ತಾ ಇದ್ದಾರೆ ಈ ಟೈಮ್ ಹಬ್ಬನ ಫುಲ್ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ. ಹೇಯ್, ಅದ್ರಲ್ಲೇನೋ ಇದೆ. ಪ್ರತಿ ವರ್ಷ ಬೈ ಡಿಫಾಲ್ಟ್ ನಾವು ಹಬ್ಬನ ಗ್ರ್ಯಾಂಡ್ ಆಗಿ ತಾನೇ ಸೆಲೆಬ್ರೇಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ನಮ್ಮ ಡಿಕ್ಷನರಿಲಿ ಸಿಂಪಲ್ ಅನ್ನೋ ಪದ ಎಲ್ಲಪ್ಪ ಇದೆ. ಹಾ, ಬಟ್ ಸ್ಟಿಲ್ ಪ್ರತಿ ವರ್ಷ ಮಾಡ್ದ ಹಾಗೆ ಮಾಡೋದು ಬೇಡ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ, ಒಂದು ಬೇರೆ ಥರ ಫ್ಲೇವರ್ ಕೊಟ್ಟು ಚೇಂಜಸ್ ಇರಲಿ ಅಂತ. ಹಾಗೆ. ಓಕೆ, ವಾಟ್ ಆರ್ ಯು ಗೈಸ್ ಪ್ಲಾನಿಂಗ್? ಏನು ಮಾಡಬೇಕು ಅಂತಿದ್ದೀರಾ? ಅಯ್ಯೋ ಅದನ್ನೇ ಮಾತಾಡ್ಕೋತಾ ಇದ್ವಿ ಮ್ಯಾನ್, ಅಷ್ಟೊಳಗೆ ನೀನು ಎಂಟ್ರಿ ಕೊಟ್ಟೆ. ಮಲ್ಲಿ ಅವರೇ, ಯಾಕೆ ಬೇಜಾರಲ್ಲಿದ್ದೀರಾ? ಇಸ್ ಎವ್ರಿಥಿಂಗ್ ಓಕೆ? ಹೌದು, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಚಿಕ್ಕದ್ಗೆ ಯಾಕೆ ಬೇಜಾರಾಗಿದ್ದೀರಾ? ಯಾರಾದರೂ ಏನಾರು ಅಂದ್ರ? ಇಲ್ಲಪ್ಪ, ಹಂಗೇನಿಲ್ಲ. ಕಮಾನ್ ಚಿಕ್ಕದ್ಗೆ, ಯಾವುದು ರೀಸನ್ ಇಲ್ಲದೆ ಯಾರಾದರೂ ಬೇಜಾರು ಮಾಡ್ಕೋತಾರಾ? ಯಾವುದಾದ್ರೂ ಒಂದು ರೀಸನ್ ಇರಲೇಬೇಕು. ಐ ಮೀನ್ ಅದೇನು ಅಂತ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಅದು ತಾತ ಫೋನ್ ಮಾಡಿ ಹಬ್ಬ ಕರೀತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಅವರು ಫೋನ್ ಮಾಡಿ ಕರೀಲೇ ಇಲ್ಲ. ಗಂಡನ ಮನೆಯಾಗೆ ಅದೆಷ್ಟೇ ಜೋರಾಗಿ ಹಬ್ಬ ಮಾಡಿದ್ರು ತವ್ರ ಮನೆಯವರು ಹಬ್ಬ ಕರೀತಾರಲ್ಲ, ಅದ್ರಾಗಿರೋ ಖುಷಿನೇ ಬೇರೆ. ಅದಕ್ಕೆ ಸ್ವಲ್ಪ ಬೇಸರ ಆಗಿತ್ತಷ್ಟೇ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಚಿಕ್ಕದಕ್ಕೆ? ದೇವ್ರ ಮನೆಯವರು ಕರೀಲಿಲ್ಲ ಅಂದ್ರೆ ಏನಂತೆ? ನಾವು ಯಾವಾಗಲೂ ಅವ್ರ ಮನಸ್ಸಲ್ಲೇ ಇರ್ತೀವಿ. ಐ ಮೀನ್ ನಾವು ಎಲ್ಲ ಮನವರೇ ಅಲ್ವಾ? ಯಾಕೆ ಸುಮ್ಮನೆ ಹಬ್ಬದ ಟೈಮಲ್ಲಿ ಮೂಡ್ ಅಪ್ಸೆಟ್ ಮಾಡ್ಕೋಬೇಕು? ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಏನಂದಿರ ಅಪೇಕ್ಷೆ ಅವರೇ? ಯಾ ಹಬ್ಬಾ, ಸದ್ಯ ವಿಷಯನ ಹೀಗೆ ಡೈವರ್ಟ್ ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಇವತ್ತು ಹಬ್ಬನೇ. ಅಪೇಕ್ಷಾ, ಹೌ ಆರ್ ಯು ಲುಕಿಂಗ್? ಗುಡ್ ಅಲ್ಲ? ನೈಸ್ ಅಲ್ಲ? ಹಲೋ, ಏನಾಯ್ತು? ವಾಟ್ ಹ್ಯಾಪೆಂಡ್? ಅಯ್ಯೋ ಅಪೇಕ್ಷಾ, ಆಗ್ಲೇ ಪಾರ್ಟಿನ ಅಷ್ಟು ಜೋಶಲ್ಲಿ ಮಾಡೋಣ ಇಷ್ಟು ಜೋಶಲ್ಲಿ ಮಾಡೋಣ ಅಂತ ಹೇಳ್ತಿದ್ರೆ, ಈಗ ನೋಡಿದ್ರೆ ಪಾರ್ಟಿ ಮುಗ್ದು ಹಾಲ್ ಬಿಕೋ ಅಂತಿರುತ್ತಲ್ಲ, ಆ ಥರ ಇದ್ದೀರಾ. ಅಲ್ಲ, ಅಷ್ಟೊಂದು ಜೋಶಲ್ಲಿ ಇದ್ದು ಈಗ ಸಡನ್ನಾಗಿ ಮೂಡ್ ಆಫ್ ಆಗೋದಕ್ಕೆ ಏನಾಯ್ತು? ವಾಟ್ ಹ್ಯಾಪೆಂಡ್? ಏನಿಲ್ಲ. ನೋಡಿ ನೋಡಿ, ಈ ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲದೂ ಇದೆ. ಅಪೇಕ್ಷಾ ನೋಡಿ, ನಾನು ನಿಮ್ಮ ಲವ್ವರು, ಬಾಯ್ ಫ್ರೆಂಡು, ಹಸ್ಬೆಂಡ್, ಆಲ್ 3 in 1 ನಾನೇ. ಈಗ ನನ್ನ ಹತ್ರ ಹಂಚ್ಕೊಳ್ದೆ ಇನ್ನು ಯಾರ ಹತ್ರ ಹಂಚ್ಕೋತೀರಾ? ಟೆಲ್ ಮಿ ವಾಟ್ ಹ್ಯಾಪೆಂಡ್? ನನಗೆ ಮೂಡ್ ಆಫ್ ಆಗಿದೆ. ನನ್ನ ಮೂಡ್ ಸರಿ ಹೋಗೋ ಥರ ಏನಾದರೂ ಮಾಡಿ. ಮೂಡ್ ಆಫ್ ಆಗಿದೆಯಾ? ಮೂಡ್ ಆನ್ ಆಗೋ ಥರ ಏನಾದರೂ ಮಾಡಬೇಕಾ? ಏನು ಮಾಡಲಿ? ಹಾಂ, ಒಂದು ಸೂಪರ್ ಡೂಪರ್ ಜೋಕ್ ಹೇಳ. ಈ ಪೆಂಗ್ವಿನ್ ಇರುತ್ತಲ್ಲ, ಪೆಂಗ್ವಿನ್, ಅದು ಓಟ್ ಹಾಕೋದಕ್ಕೆ ಎಲ್ಲಿ ಹೋಗುತ್ತೆ ಹೇಳಿ? ಕಮಾನ್ ಥಿಂಕ್ ಎಲ್ಲಿ ಹೋಗುತ್ತೆ? ಗೊತ್ತಿಲ್ಲ. ಗೊತ್ತಿಲ್ವಾ? ಇನ್ನಲ್ಗೆ ನಾರ್ತ್ ಪೋಲ್ಗೆ ಹೋಗುತ್ತೆ. ಓಕೆ, ಒನ್ ಮೋರ್ ಜೋಕ್. ಒಂದು ಊರಲ್ಲಿ ಒಂದು ಅಜ್ಜಿ ಇತ್ತಂತೆ. ಆ ಅಜ್ಜಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಡ್ತಂತೆ. ಅಜ್ಜಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂತಂತೆ. ಐ ಸೋ ಫನಿ ಅಲ್ಲ? ಇದು ವರ್ಕೌಟ್ ಆಗಿಲ್ವಾ? ಸರಿ, ನೀವು ಲಾಸ್ಟ್ ಫೈನಲ್ ಜೋಕ್. ಬೇಡ 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 ಬೇಡ, ನಿಮ್ಮ ಡಬ್ಬಾ ಜೋಕ್ ಹೇಳಿ ನನ್ನ ಮೂಡ್ನ ಮತ್ತೆ ಹಾಳು ಮಾಡಬೇಡಿ. ನಿಮ್ಮ ಜೋಕ್ ಕೇಳೋದಕ್ಕಿಂತ ನನ್ನ ಮೂಡ್ ಆಫ್ ಆಗಿ ಹೀಗೆ ಕೂತ್ಕೊಳ್ಳೋದು ಸರಿ. ಅಪೇಕ್ಷಾ, ವಾಟ್ ಇಸ್ ದಿಸ್? ನಿಮ್ಮನ್ನು ನಗಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನೀವು ನೋಡಿದ್ರೆ ಫೇಸ್ನ ಆ ಕಡೆ ಟರ್ನ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ. ಸರಿ ಬಿಡಿ, ನನ್ನ ಜೋಕ್ಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ. ಅದೇನು ಮಾಡಬೇಕು ಅಂತ ನೀವೇ ಹೇಳಿ, ಅದನ್ನೇ ಮಾಡೋಣ. ಹೌದಾ? ಹಾಗಿದ್ರೆ ಶಾಪಿಂಗ್ ಹೋಗೋಣವಾ? ನಂಗೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಶಾಪಿಂಗ್ ಹೋದರೆ ಆಟೋಮೆಟಿಕ್ ನಮ್ಮ ಮೂಡೆಲ್ಲ ಸರಿ ಹೋಗುತ್ತೆ.
ಹೋಗೋಣವಾ? ಶಾಪಿಂಗಾ? ಅಪೇಕ್ಷಾ, ಇವತ್ತು ಶಾಪಿಂಗ್ ಎಲ್ಲ ಆಗಲ್ಲ. ಇವತ್ತು ನಾನು ತುಂಬ ಬ್ಯುಸಿ ಇದ್ದೀನಿ. ಅದು ಅಲ್ಲದೆ ಹಬ್ಬ ಬೇರೆ ಬರ್ತಾ ಇದೆ. ಬಿಗ್ ಬ್ರೋ ಫಸ್ಟೇ ಹೇಳ್ಬಿಟ್ಟಿದ್ದಾನೆ, ಸ್ಯಾಲ್ರಿ ಜೊತೆ ಬೋನಸ್ ಬೇರೆ ಹಾಕಬೇಕು ವರ್ಕರ್ಸ್ಗೆ ಅಂತ. ಐ ಮೀನ್ ತುಂಬ ಕೆಲಸ ಇದೆ ಇವತ್ತು ನನಗೆ. ಓ, ಹಾಗಾದ್ರೆ ಎಂಪ್ಲಾಯೀಸ್ಗೂ ನೀವೇ ಸ್ಯಾಲ್ರಿ ಹಾಕ್ಬೇಕಾ? ನೀವು CFOನ ಅಕೌಂಟೆಂಟಾ ಅಥವಾ ಆಲ್ ಇನ್ ಒನ್ನ? ನೀವು ಏನ್ ನೀವು? ಅಪೇಕ್ಷಾ ವಾಟ್ ಯಾ, ಅಫ್ಕೋರ್ಸ್ ನಾನು CFOನೇ. ನೋಡಿ, ಅದನ್ನೆಲ್ಲ ಮಾಡೋದಕ್ಕೆ ಬೇರೆಯವರು ಇರ್ತಾರೆ, ಬಟ್ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ನಾ ಅಲ್ಲೇ ಇದ್ದು ಎಲ್ಲದನ್ನು ನೋಡ್ಕೋಬೇಕಾಗುತ್ತೆ. ನೀವು ಶಾಪಿಂಗ್ ಮಾಡಲೇಬೇಕು ಅಂದರೆ ಒಂದು ಕೆಲಸ ಮಾಡಿ, ಆನ್ಲೈನ್ ಶಾಪಿಂಗ್ ಮಾಡಿ. ಐ ಮೀನ್ ನಿಮ್ಮ ಟೈಮು ಸೇವ್ ಆಗುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಹೌಸ್ ಮೈ ಐಡಿಯಾ? ನಿಮ್ ಜೋಕ್ ಥರನೇ ನಿಮ್ಮ ಐಡಿಯಾ ಕೂಡ ಡಬ್ಬಾ ಥರ ಇದೆ. ಅಪೇಕ್ಷಾ, ಏನ್ರಿ ಈ ಥರ ಹೇಳ್ತಾ ಇದ್ದೀರಾ? ಇನ್ನೇನ್ ಹೇಳ್ಬೇಕು? ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ನಿಮ್ ಜೊತೆ ಶಾಪಿಂಗ್ ಮಾಡ್ದಾಗತ್ತಾ? ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗತ್ತಾ? ಆನ್ಲೈನ್ ಶಾಪಿಂಗ್ ಅಂತ ಆನ್ಲೈನ್ ಶಾಪಿಂಗ್. ಈ ಸೌಭಾಗ್ಯಕ್ಕೆ ಏನಕ್ಕೆ ಮದುವೆ ಆಗ್ಬೇಕಾಗಿತ್ತು? ನಾನು ಸಿಂಗಲ್ ಆಗಿ ಎತ್ಕೊಂಡು ಶಾಪಿಂಗ್ ಮಾಡ್ಕೊಂಡು ತಿರ್ಗಾಡ್ಬೋದಾಗಿತ್ತಲ್ವಾ? ಫ್ಯಾಮಿಲಿ ಹೆಸರಲ್ಲಿ ಈ ಅನುಭವಿಸೋದಾದ್ರೂ ತಪ್ಪಿತ್ತು ನನಗೆ. ಅಯ್ಯೋ, ಅದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀರಾ? ನಾನೇನು ಬರೋದೇ ಇಲ್ಲ ಅಂತ ಹೇಳ್ತೀನಾ? ಐ ಮೀನ್ ಇವತ್ತಿಲ್ಲ ಅಂದರೆ ನಾಳೆ ಹೋಗೋಣ. ನಾಳೆ ಖಂಡಿತ ಬರ್ತೀನಿ, ಓಕೆನಾ? ಎಲ್ಲ ಸುಳ್ಳು. ನಂಗೆ ಸಮಾಧಾನ ಮಾಡೋದಕ್ಕೆ ಏನೇನೋ ಹೇಳ್ಬಿಡಿ ನೀವು. ಆಮೇಲೆ ನಾಳೆ ಆದಮೇಲೆ ಎಲ್ಲ ಮರ್ತು ಹೋಗಿರುತ್ತೆ ನಿಮಗೆ. ಸರಿ, ನನಗೂ ಬೇಡ ನಿಮಗೂ ಬೇಡ. ಒಂದು ಕೆಲಸ ಮಾಡೋಣ, ನಾನು ಸಂಜೆ ಆಫೀಸ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ತೀನಿ. ಆಮೇಲೆ ಶಾಪಿಂಗ್ ಹೋಗೋಣ. ಒಂಥರ ಈವ್ನಿಂಗ್ ಫುಲ್ ರೊಮ್ಯಾಂಟಿಕ್ ಆಗಿರುತ್ತಲ್ವಾ? ಇಟ್ ಬಿ ನೈಸ್. ಟೈಮ್ ಆಗ್ತಾ ಇದೆ. ಎನಿವೇಸ್, ಐ ನೀಡ್ ಟು ಲೀವ್. ಹಾಂ, ಬಾಯ್ 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 ಬಾಯ್. ಅಲ್ಲಿ ಯಾಕೇನಾಯ್ತು? ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ಏನಿಲ್ಲ ಅಂದ್ರೆ ನಾನು ನಂಬಿಡ್ತೀನ? ಯಾವಾಗಲೂ ಪಿಂಗ್ ಪಾಂಗ್ ಬಾಲ್ ಥರ ಆಡೋಳು ಇವಾಗ ಟುಸ್ ಆಗಿರೋ ಫುಟ್ಬಾಲ್ ಥರ ಕೂತಿದ್ಯಾ. ಏನು ತಾತನ ಬಗ್ಗೆ ಯೋಚನೆನಾ? ಹೇಳ್ದೆ ತಾನೆ ತಾತನ ಮನೆ ಕರ್ಕೊಂಬರೋಣ ಅಂತ. ಬಿಡು. ನೀವೇನೋ ಹೂ ಅಂದ್ರಿ, ಆದ್ರೆ ತಾತ ಬರ್ಬೇಕಲ್ಲ. ಬರ್ಬೇಕಲ್ಲ ಅಂದ್ರೆ ಕರ್ಕೊಂಬಂದ್ರೆ ಬಂದೇ ಬರ್ತಾರಪ್ಪ. ಅಲ್ಲ ಮಲ್ಲಿ, ಅವ್ರಿಗೂ ಮೊಮ್ಮಗಳ ಜೊತೆ ಅಳಿಮೈಯನ ಜೊತೆ ಒಂದು 4 ದಿನ ಇದ್ದು ಹೋಗ್ಬೇಕು ಅಂತ ಆಸೆ ಇರುತ್ತಲ್ವಾ? ಕರೆದ್ರೆ ಬರ್ತಾರೆ. ಇಲ್ಲ ರೀ, ತಾತಂಗೆ ಫೋನ್ ಮಾಡಿದ್ದೆ, ನಿಮ್ಮನ್ನ ನೋಡಂಗಾಗೈತೆ ಬಂದೋಗ್ ತಾತ ಅಂತ ಕೇಳ್ದೆ. ಆದ್ರೆ ತಾತ ಬರೋಕ್ಕಾಗಕ್ಕಿಲ್ಲ ಅಂತ ಹೇಳಿದ್ರು. ಊರ್ನಾಗೆ ಬೆಳೆ ಕಟಾವು ಮಾಡ್ಬೇಕಂತೆ, ಅದಕ್ಕೆ ನಾನು ಬರೋಕ್ಕಾಗಕ್ಕಿಲ್ಲ, ನೀವೇ ಬಂದೋಗಿ ಅಂತ ಹೇಳಿದ್ರು. ನಾನು ಅದಕ್ಕೆ ಸುಮ್ಮನೆ ಕುಂತಿದ್ದೆ ರೀ. ನಿಮ್ಮನ್ನೊಂದು ಮಾತು ಕೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ ರೀ. ಯೋನ್ ಮಾಡೋಣ, ಒಂದ್ಕಿತ ಹೋಗಿ ಬರೋಣ. ಅದು ಹೇಗಾಗುತ್ತೆ ಮಲ್ಲಿ? ಸಡನ್ನಾಗಿ ನಾವೀಗ ಹೋದ್ರೆ ತಾತಂಗೆ ತೊಂದರೆ ಆಗಲ್ವಾ? ಡಿಸ್ಟರ್ಬ್ ಆಗಲ್ವಾ? ಈಗ ತಾನೇ ನೀನೇ ಹೇಳಿದೆ ಅವರು ಏನೋ ಬೆಳೆ ಕಟಾವು ಮಾಡಬೇಕು ಅಂತ. ನಾವು ದಿಢೀರಂತ ಹೋದ್ರೆ ಅವರು ಕೆಲಸ ಮಾಡ್ತಾರ ಅಥವಾ ನಮ್ಮನ್ನು ನೋಡ್ಕೋತಾರ? ಅದಕ್ಕೆ ಬೆಟರ್, ನಮಗೆ ಬೇರೆ ಆಪ್ಷನ್ ಇಲ್ಲ ಮಲ್ಲಿ. ನಾವು ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡಿ. ಯಾಕೆ ಮಲ್ಲಿ ಏನು ರೆಸ್ಪಾಂಡೇ ಮಾಡ್ತಿಲ್ಲ? ಮಲ್ಲಿ, ನೀನೇ ಹೇಳಿದೆ ತಾನೇ ತಾತಂಗೆ ಕೆಲಸ ಇದೆ ಅಂತ. ಇಂಥ ಸಮಯದಲ್ಲಿ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಮಲ್ಲಿ, ನಾವು ಯಾವತ್ತು ಬೇಕಾದರೂ ನಿಮ್ಮ ಊರಿಗೆ ಹೋಗ್ಬೋದು, ಅಥವಾ ತಾತನ್ನ ಯಾವಾಗ ಬೇಕಾದ್ರೂ ಇಲ್ಲಿ ಕರ್ಸ್ಕೋಬೋದು. ಬಟ್ ನೀನು ಪ್ಲೀಸ್ ಬೇಜಾರಾಗಬೇಡ. ನೀನು ಬೇಜಾರಿದ್ರೆ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಮಲ್ಲಿ, ಯಾಕೆ ಹಿಂಗಿದ್ಯಾ? ಹೆಸರು ತಕ್ಕ ಇರೋದ್ ಕಲಿ ನೀನು. ಈಗ ತಾನೇ ಅರಳಿರೋ ಮಲ್ಲಿಗೆ ಉತ್ತರ ಇರಬೇಕು ಮಲ್ಲಿ ಅಂದ್ರೆ, ಬಾಡೋಗಿರೋ ಉತ್ತರ ಅಲ್ಲ. ಮಲ್ಲಿ ಪ್ಲೀಸ್ ನಗು ಮಲ್ಲಿ, ನನಗೋಸ್ಕರ ಒಂದೇ ಒಂದ್ಸಲ ನಗು ಮಲ್ಲಿ. ನಗಲ್ವಾ ನೀನು? ರೀ, ನೀವು ಮಕ್ಕವ ಹಿಂಗೆ ಊದಿಸ್ಕ ಕುಂತಿದ್ರೆ ನಂಗೆ ನೋಡಕ್ಕೆ ಸಾನೆ ಬ್ಯಾಸರ ಆಯ್ತದೆ ರೀ. ಒಂಚೂರು ನಗ್ರಿ. ಏ ನೀವು ನನ್ನೇ ಆಡ್ಕಂತೀರಾ? ಓ, ನನ್ನೇ ಆಡ್ಕೊಂತೀರಾ ಅಂದ್ರೆ ಆಡ್ಕೋಬಾರ್ದ? ನಿನ್ನ ಆಡ್ಕೋಬಾರ್ದಾ? ಬೇರೆ ಏನ್ ಮಾಡ್ಲಿ? ಮುದ್ದು ಮಾಡ್ಬೇಕಾ? ಮುದ್ದು ಮಾಡ್ಲಾ? ಪ್ರೀತಿ ಮಾಡ್ಲಾ? ಏನ್ ಮಾಡ್ಲಿ? ಹಾಯ್ ಮಲ್ಲಿ. ಏಯ್ ಮಲ್ಲಿ,
ಯಾರಾದ್ರೂ ಇದ್ದೀರಾ? ಇದೇನು ಲಾಕ್ ಆಗಿದೆ ಅನ್ಸುತ್ತಲ್ಲ. ಇಂಥ ಕೆಲಸ ಆಗೋಯ್ತು. ಫೋನ್ ನಂಬರ್ ಇಸ್ಕೊಳ್ಳೋದಲ್ವಾ? ಛೇ. ಗುಂಡು 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 ಅಮ್ಮ, ಈ ಮನೇಲಿ ಒಬ್ರು ಹೆಂಗಸರಿದ್ರಲ್ವಾ, ಅವ್ರಿಲ್ವಾ? ಓ ಅವಳ ಬುದ್ಧಿ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಯಾಕೋ ಇನ್ನೂ ಬಂದಿಲ್ಲ. ಇವಾಗೇನೋ ಬಂದ್ಬಿಡ್ತಾಳೆ ಅನ್ಸುತ್ತೆ. ನೀವು ಕೂತ್ಕೊಳ್ಳಿ. ಅಲ್ಲ, ಒಳಗಡೆ ಯಾರೋ ಏನೋ ಮಾತಾಡ್ತಾ ಇದ್ದಂಗೆ ಕೇಳಿಸ್ತು. ಓ ಆ ಹೆಂಗ್ಸ, ಅದು ಆ ಹುಡುಗಿ ತಾಯಿ. ಅದಕ್ಕೆ ಹುಷಾರಿಲ್ಲ, ಅದಕ್ಕೆ ಏನೋ ಗೊಣಗ್ತಾನೆ ಇರ್ತದೆ. ಅದಕ್ಕೆ ಇವಳೇನು ಮಾಡ್ತಾಳೆ, ಒಳಗಡೆ ಬಿಟ್ಬಿಟ್ಟು ಬೀಗ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ. ಸರಿಮ್ಮ. ಗುಂಡು ಗುಂಡು ಅಪೇಕ್ಷಾ, ಯಾಕಮ್ಮ ಬೇಜಾರದಲ್ಲಿದ್ಯಾ? ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ನೀನು ನೋಡಿದ್ರೇನೆ ಗೊತ್ತಾಗತ್ತೆ. ಪಾರ್ಥ ಏನಾದರೂ ಹೇಳಿದ್ನಾ? ಅಲ್ಲ, ನಿನ್ನ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡ್ನ? ಯಾಕಮ್ಮ ಸುಮ್ಮನೆ ಇದೆಯಾ? ನಮ್ಮ ಹತ್ರ ಹೇಳ್ಕೋ, ಪರವಾಗಿಲ್ಲ. ಅತ್ತೆ, ಅದು ನನಗೆ ಅನಿಸ್ತದೆ ಪಾರ್ಥ ಅವರು ಈಗೀಗ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ. ಯಾವಾಗ ನೋಡಿದ್ರು ಬರೀ ಕೆಲಸ ಕೆಲಸ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹೆಂಡತಿ ಅಂತ ನಾನೊಬ್ಳಿದ್ದೀನಿ, ನನ್ನನ್ನು ಹೇಳಿ ಕೇಳಿ ಕೆಲಸ ಮಾಡಬೇಕು ಅನ್ನೋದು ಏನೂ ಇಲ್ಲ ಅವರಿಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಾದರೂ ಪ್ರಮೋಷನ್ ಸಿಕ್ತೋ ಅಂತ ಅನಿಸ್ತದೆ. ಆವಾಗ ಖುಷಿಯಾಗಿತ್ತು, ಬಟ್ ಈಗ ತುಂಬ ಬೇಜಾರಾಗ್ತಾ ಇದೆ. ವೀಕೆಂಡ್ ಪಿಕ್ನಿಕ್ ಅಂತ ಹೋಗೋದು ಹಾಗಿರ್ಲಿ ಅತ್ತೆ, ಶಾಪಿಂಗಿಗಾದರೂ ಹೋಗೋಣ ಅಂತ ಹೇಳಿದ್ರೆ ಬ್ಯುಸಿ ಅನ್ನೋ ರೆಡಿಮೇಡ್ ಉತ್ತರಣ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟೇನ ವಿಷಯ? ನಾನು ಇನ್ನೇನೋ ದೊಡ್ಡದಾಗೋಯ್ತು ಅಂತ ಗಾಬರಿಯಾಗಿದ್ದೆ. ಹೌದು ಸಿಸ್ಟರ್, ಚಿಕ್ಕ ಮಕ್ಕಳು ಆಟ ಆಡುವಾಗ ಕಿತ್ತಾಡ್ಕೋತಾರಲ್ಲ, ಸೇಮ್ ಅದೇ ಥರ ಇಬ್ರು ಕಿತ್ತಾಡ್ಕೋತಾ ಇದ್ದಾರೆ. ಇದೇನು ಅಂಕಲ್ ಹೀಗೆ ಹೇಳ್ತಾ ಇದ್ದೀರಾ? ಅವ್ರು ನನ್ನ ಕೈಗೆ ಸಿಗ್ತಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಅವ್ರನ್ನ. ನೋಡಮ್ಮ, ಇದೆಲ್ಲ ಪ್ರಾಬ್ಲಮ್ಮೇ ಅಲ್ಲ, ತುಂಬ ಚಿಕ್ಕ ವಿಷಯ. ನೀನು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದೀಯಾ. ನೋಡಮ್ಮ, ಅವನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೆಲಸ ಎಲ್ಲ ಬಿಟ್ಟು ಸುಮ್ಮನೆ ಮನೇಲಿ ಕೂರೋಕ್ಕಾಗತ್ತಾ? ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಆಮೇಲೆ ನೀನೇ ಹೇಳ್ತೀಯ ಸುಮ್ಮನೆ ಮನೇಲಿ ಕೂತಿದ್ಯಾ, ಕೆಲ್ಸಕ್ಕೆ ಹೋಗು ಅಂತ. ನೀವು ಹೇಳ್ತಿರೋದು ಸರಿ ಅತ್ತೆ, ಆದರೂ ನಂಗೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಅವರು? ನನಗೆ ಅರ್ಥ ಆಗತ್ತಮ್ಮ, ಆದರೆ ಈಗಿನ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ. ಕೆಲಸ ಅಂದರೆ ಹಾಗೇನೆ, ಏನು ಮಾಡೋಕ್ಕಾಗತ್ತೆ, ಎಲ್ಲ ಈಸಿಯಾಗಿ ಸಿಗಲ್ಲ. ಅದು ಅಲ್ಲದೆ ಕೆಲಸ ಅಂದರೆ ನಮ್ಮ ಮನೆಯಲ್ಲಿ ರಿಲಿಜನ್ ಇದ್ದ ಹಾಗೆ, ಬಿಸ್ನೆಸ್ಸು ನಮ್ಮ ಮನೆ ದೇವರು. ಹಾಗೆ ನೋಡಿದರೆ ಅವ್ನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನೀನು ಬೇಜಾರು ಮಾಡಬೇಕು. ಕೆಲ್ಸಕ್ಕೆ ಹೋದರೆ ಯಾರಾದರೂ ಬೇಜಾರು ಮಾಡ್ಕೋತಾರ? ಅಪೇಕ್ಷಾ, ಕಾಯಕವೇ ಕೈಲಾಸ, ಕೆಲಸ ಇಲ್ಲಾಂದ್ರೆ ಕೈಲಾಸ. ಖುಷಿ ಪಡಮ್ಮ, ನಿನ್ನ ಗಂಡ ಉದ್ಧಾರ ಆಗ್ತಾ ಇದ್ದಾನೆ, ಉದ್ಧಾರ ಆಗೋ ದಾರಿಲಿ ಹೋಗ್ತಾ ಇದ್ದಾನೆ. ಅದು ಬಿಟ್ಕೊಂಡು ಬೇಜಾರು ಮಾಡ್ಕೋತಾ ಇದೆಯಲ್ಲ. ಇನ್ನೊಂದು ವಿಷಯ ಗೊತ್ತಾ ಅಪೇಕ್ಷಾ? ಫಸ್ಟ್ ಆಫ್ ಆಲ್, ಈ ಗಂಡಸರನ್ನ ಕರ್ಕೊಂಡು ಶಾಪಿಂಗ್ ಹೋಗೋದೇ ತಪ್ಪು. ಅವರಿಗೆ ತಾಳ್ಮೆನೇ ಇರಲ್ಲ, ಎಲ್ಲ ಫಟಾಫಟ್ ಆಗಬೇಕು ಅಂತಂತಾರೆ. ಆದರೆ ನಮಗೆ ಹಾಗಲ್ಲ, ಎಲ್ಲ ನೋಡಿ ಮಾಡಿ ನಮಗೆ ಇಷ್ಟವಾದದನ್ನ ತಗೊಂಡ್ರೇ ನಮಗೆ ಸಮಾಧಾನ. ಆದರೆ ಗಂಡಸರಿದ್ರೆ ಹಾಗಾಗಲ್ಲ, ಬೇಗ 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 ಅಂತ ಅರ್ಜೆಂಟ್ ಮಾಡ್ತಾರೆ. ಪೀಸ್ಫುಲ್ಲಿ ಶಾಪಿಂಗ್ ಕೂಡ ಮಾಡೋಕ್ಕಾಗಲ್ಲ. ಏನೋ ಮನೆಯಲ್ಲಿ ಜೀವ ಬಿಟ್ಟು ಬಂದಿರೋರ ಥರ ಆಡ್ತಾರೆ. ಬೇಗ ಬೇಗ ಮನೆಗೆ ಹೋಗೋಣ ಅಂತಂತಾರೆ. ಈಗೇನು, ನಿನಗೆ ಶಾಪಿಂಗ್ ಮಾಡಬೇಕಾ? ಅಷ್ಟೇ ತಾನೆ?
ಅಣ್ಣ ನನ್ನ ಪರ್ಸಲ್ಲಿ ಕಾರ್ಡ್ ಇದೆ, ಹೋಗಿ ತಗೊಂಡು ಬಾ. ಅಪೇಕ್ಷಾ, ಕಾರ್ಡ್ ಕೊಡ್ತೀನಿ, ನೀನು ಖುಷಿಯಾಗಿ ಏನು ಶಾಪಿಂಗ್ ಬೇಕೋ ಪ್ರೈಸ್ ಟ್ಯಾಗ್ ನೋಡಿದ್ರೆ ಶಾಪಿಂಗ್ ಮಾಡು. ನೀನು ನಿಮ್ಮ ಅಕ್ಕನ ಥರ ಇರಬೇಡ. ಈ ಮನೆ ಸೊಸೆ ಹೇಗಿರಬೇಕು ಹಾಗೆ ಚೆನ್ನಾಗಿರು ನೀನು. ಜೊತೆಗೆ ಡ್ರೈವರ್ನ ಕಳಿಸ್ಕೊಡ್ತೀನಿ, ಜೋಪಾನವಾಗಿ ಹೋಗ್ಬ. ತಗೋಸಿ. ಹಾಂ, ಎಂಜಾಯ್. ಥ್ಯಾಂಕ್ ಯು ಅತ್ತೆ. ಬರ್ತೀನಿ. ಅಷ್ಟೇ, ಒಳ್ಳೆ ಫುಡ್ ಹಾಕಿ ಚೆನ್ನಾಗಿ ಸಾಕಿದ್ಯಾ. ಅಣ್ಣ, ಇವಳು ನಮ್ಮ ಪಾರ್ಟಿಯಲ್ಲಿ ಇರಬೇಕು ಅಂದರೆ ಇದೆಲ್ಲ ನಾವು ಮಾಡಬೇಕು. ಆವಾಗಲೇ ಇವಳ ಕಣ್ಣಲ್ಲಿ ನಾವು ದೇವ್ರ ಥರ ಕಾಣೋದು, ಆ ಭೂಮಿಕಾ ದೇವನ ಥರ ಕಾಣೋದು. ನಾಳೆ ದಿನ ಯುದ್ಧ ಏನಾದರೂ ಆದರೆ ಭೂಮಿಕಾ ವಿರುದ್ಧ ಇವಳು ನಮಗೆ ಉಪಯೋಗಕ್ಕೆ ಬರ್ತಾಳೆ. ಅದಕ್ಕೆ ಇವಳನ್ನ ಕುಬ್ಸಿ ಉಪ್ಸಿ ಸಾಕ್ತಾ ಇರೋದು. ಅದು ಸರಿನಾ ಸಿಸ್ಟರ್? ಇವಳೊಂಥರ ನಮ್ಮ ಪಾಲಿಗೆ ಸರ್ಪಾಸ್ತ್ರ ಇದ್ದಂಗೆ ಒಳ್ಳೆ ಟೈಮಲ್ಲಿ ಕರೆಕ್ಟಾಗಿ ಉಪಯೋಗಕ್ಕೆ ಬರ್ತಾಳೆ. ಅಲ್ಲಿ ಅಕ್ಕ ತಂಗಿಯರ ಕಾಳಗ ವಾಲಿ ಸುಗ್ರೀವರ ಕಾಳಗದ ಥರ ತೀವ್ರವಾಗಿ ನಡೀತಾ ಇರುತ್ತೆ. ಆಡಿಯನ್ಸ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅಪ್ಪ, ಈ ಧೂಳು ಹೊಡೆದು ಮುಗಿಸೋ ಅಷ್ಟೊತ್ತಿಗೆ 7:11 ಆಗೋಯ್ತು. ಇನ್ನು ಇಡೀ ಮನೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನ್ನ ಕತೆ ಗೋವಿಂದ. ಏನಮ್ಮ? ಕಾಫಿ ಕೊಡಮ್ಮ. ಇದ್ರ ಅಗತ್ಯ ಈಗ ತುಂಬಾನೇ ಇತ್ತು. ನೀನು ಮಾಡಿದ ಕಾಫಿ ಕುಡಿದು ಚಾರ್ಜ್ ಆಗ್ಬಿಡ್ತೀನಿ. ಹೌದು, ಇಷ್ಟೊತ್ತಿಗೆ ನಿನ್ನ ಮನೆಗೆ ಹೋಗ್ಬೇಕಾಗಿತ್ತಲ್ವಾ? ಯಾಕಿನ್ನೂ ಹೋಗಿಲ್ಲ? ಅಣ್ಣ, ಅದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಇವಾಗ ಮುಗಿತಲ್ಲ ಅಣ್ಣ, ಹೊಡ್ತೀನಿ ಬಿಡಿ, ಏನು ತಡ ಆಗಿಲ್ಲ. ಸರಿ. ಅಣ್ಣ, ಬೇರೆ ಏನಾದರೂ ಬೇಕಾ? ಏನು ಬೇಡ, ನಾನು ಹೀಗಂತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ. ಬಳೆ ಹಾಕೋತ್ಯಾ? ಇಲ್ಲಾಂದ್ರೆ ಬಳೆ ಹಾಕೊಂಡ್ರ ಅಂತ ಗೆಳೆಯ ನನಗೆ ಕ್ಲಾಸ್ ತಗೊಂಡ್ಬಿಡ್ತಾನೆ. ಒಂದು ಕೆಲಸ ಮಾಡು, ನಿನ್ನ ಬಳೆ ಹಾಕೊಂಡ್ಬಿಡು, ನಾನು ಫೋಟೋ ತೆಗೆದು ಅವನಿಗೆ ಕಳಿಸ್ಬಿಡ್ತೀನಿ. ಅವನು ಖುಷಿ ಆಗುತ್ತೆ ಅಷ್ಟೇ. ಹಾಕೋತೀನಣ್ಣ, ಆದರೆ ಇವತ್ತು ಹಾಕೊಳ್ಳಲ್ಲ. ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಆಮೇಲೆ ಹಾಕೋತೀನಿ. ಅಲ್ಲಮ್ಮ, ಅದು ಯಾಕೆ ಹಂಗೆ ಅಂತ? ಅವನ್ನ ಮೀಟ್ ಮಾಡಿದ್ಮೇಲೆ ಬಳೆ ಹಾಕೋಬೇಕು ಅಂತ ಏನಾದರೂ ಶಪಥ ಮಾಡಿದ್ಯಾ? ಹ್ಞೂ ಅಣ್ಣ, ಅದೊಂಥರ ಶಪಥನೇ ಅನ್ಕೊಳ್ಳಿ. ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಆಮೇಲೆ ಹಾಕೊಳ್ಳೋದು. ಅವ್ರೇನಾದರೂ ಕೇಳಿದ್ರೆ ನನ್ನ ಮೇಲೆ ಹಾಕಿ, ಆ ಹುಡುಗಿ ಬಳೆ ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅಂತ. ಏನಮ್ಮ ಹಿಂಗೆ ಲಾಕ್ ಮಾಡ್ಬಿಟ್ಟೆ? ಒಂದು ಕೆಲಸ ಮಾಡ್ತೀನಿ, ಗೆಳೆಯನಿಗೆ ಫೋನ್ ಮಾಡಿಕೊಡ್ತೀನಿ, ಮಾತಾಡ್ತೀಯಾ? ಅದು ಓಕೆನಾ? ಸರಿ ಅಣ್ಣ. ಹೇಳಪ್ಪ. ಹೇಳಪ್ಪ ರಾಜಾ, ಎಲ್ಲಿದ್ಯೋ? ಅದೇ ನಿನ್ನೆ ನಾನು ಕಾರಿಂದ ಬರ್ತಾ ನನಗೆ ಶುಗರ್ ಲೋ ಆಗಿ ಪ್ರಜ್ಞೆ ತಪ್ಪುವಂಗಾಗಿ ಒಂದು ಹುಡುಗಿ ಬಂದು ಆರೈಕೆ ಮಾಡಿ ಮನೆ ಕರ್ಕೊಂಡೋದು ಅಂತ ಹೇಳಿದ್ದಾನ. ಸುಮ್ಮನೆ ಅವ್ರನ್ನ ವಿಚಾರಿಸ್ಕೊಂಡೋಗೋಣ ಅಂತ ಇಲ್ಲಿಗೆ ಬಂದಿದ್ದೆ. ಗುಡ್. ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ. ಈಗ ನಿನ್ನ ಹತ್ರ ಒಂದು 2 ನಿಮಿಷ ಮಾತಾಡ್ಬೋದಾ? ಮಾತಾಡಪ್ಪ, ಫುಲ್ ಫ್ರೀ ಇದ್ದೀನಿ, ಮಾತಾಡು. ಅಂದರೆ ಒಳ್ಳೆ ಟೈಮ್ಗೆ ಕಾಲ್ ಮಾಡಿದ್ದೀನಿ ಅಂತನೂ. ಇರು, ನಿನ್ನ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಏಯ್, ಇರೋ 1 ನಿಮಿಷ. ಯಾರು ಅದು? ಅದೇ ಕಣಪ್ಪ, ನೆನೆ ನಿನಗೆ ಸಜ್ಜಪ್ಪ ಮಾಡಿಕೊಟ್ರಲ್ಲ ಅವರು. ನಮ್ಮ ಮನೆ ನಮ್ಮ ಮನೆಗೆ ಹೊಸ ಮೆಂಬರ್. ಕೊಡು, ಮಾತಾಡ್ತೀನಿ, ಕೊಡ್ತೀನಿ. ಹಲೋ. ಹಲೋ, ಹೇಳಿ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನೇನೋ ಚಿಕ್ಕದಾಗಿ ಸಜ್ಜಪ್ಪ ಮಾಡಿ ಕಳಿಸ್ದೆ, ನೀವು ಬಂಗಾರದ ಬಳೆ ಕೊಟ್ಟು ಕಳಿಸ್ಬಿಟ್ಟಿದ್ದೀರಾ. ಒಂದು ಥ್ಯಾಂಕ್ಸ್ ಹೇಳಿದ್ರೆ ಸಾಕಿತ್ತಪ್ಪ. ಅದನ್ನೆಲ್ಲ ಯಾಕೆ ಕೊಡೋದಕ್ಕೆ ಹೋದ್ರಿ? ನನಗಂತೂ ಕುಂತ್ರೆ ನಿಂತ್ರೆ ಅದೇ ನೆನಪಾಗ್ತಿದೆ. ಆ್ಯಕ್ಚುಲಿ ನೀನು ಮಾಡಿಕೊಟ್ಟ ಸಚ್ಚಪ್ಪ ಇದೆಯಲ್ಲಮ್ಮ, ಬಹಳ ರುಚಿಯಾಗಿತ್ತು. ಆ ರುಚಿಯಿಂದ ತುಂಬ ನೆನಪುಗಳಿದೆ. ಆ ನೆನಪುಗಳನ್ನು ಮತ್ತೆ ಮರುಕಳಿಸಿದ್ದೀರ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಅಷ್ಟೇ. ಪ್ಲೀಸ್ ತಗೊಳ್ಳಿ ಅದನ್ನು. ಅದೇನು ನೆನಪು ಅಂತ ಕೇಳ್ಬೋದಾ? ಅದನ್ನು ಹೇಳ್ತಾ ಹೋದರೆ ತುಂಬ ಎಮೋಷನಲ್ ಆಗಿಬಿಡ್ತೀನಮ್ಮ. ಒಳ್ಳೆ ನೆನಪು ಅಷ್ಟೇ. ಕ್ಷಮಿಸಿ ಅಣ್ಣ, ನಾನು ಹಾಗೆಲ್ಲ ಕೇಳಬಾರ್ದಿತ್ತು, ಆದರೂ ಕೇಳಿಬಿಟ್ಟೆ. ಇಲ್ಲ
ನೀವು ಕೇಳಬಾರ್ದಂಥದ್ದೇನು ಕೇಳಿಲ್ಲ, ಭಾಳ ಸಹಜವಾಗಿ ಕೇಳಿದ್ದೀರಾ. ನನಗೇನು ಬೇಜಾರಿಲ್ಲ, ನಿಜವಾಗ್ಲೂ ಬೇಜಾರಿಲ್ಲ ಅಲ್ಲ? ಖಂಡಿತ ಬೇಜಾರಿಲ್ಲ. ಬಟ್ ಈಗ ನಾನು ಕೊಟ್ಟಿರೋ ಬಳೆನ ನೀನು ತೊಗೊಳ್ದೆ ಹೋದರೆ, ಹಾಕ್ಕೊಳ್ದೆ ಹೋದರೆ ನನಗೆ ಬೇಜಾರಾಗುತ್ತೆ. ಪ್ಲೀಸ್, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್, ಬೇಡ ಅನ್ಬೇಡ, ತಗೋ. ಸರಿ ಅಣ್ಣ, ಆಯಿತು. ಥ್ಯಾಂಕ್ ಯು. ಮಾತಾಡ್ದಮ್ಮ, ಈಗಲಾದ್ರೂ ಬಳೆ ಹಾಕೋತೀಯಾ? ಸರಿ ಅಣ್ಣ. ಅಪ್ಪ, ಶಾಪಿಂಗ್ ಮಾಡಿ ಮುಗಿಸೋಷ್ಟಲ್ಲಿ ಸಾಕಾಗೋಯ್ತು. ಶಾಪಿಂಗಿಂತನೂ ಅರ್ಥ ಟ್ರಾಫಿಕ್ಗೆ ತಲೆನೋವು. ವೇಟ್ ಮಾಡಿ ಮಾಡಿ ಸಾಕಾಗೋಗುತ್ತೆ. ಎಲ್ಲ ಇಲ್ಲಿ ಇಟ್ಬಿಡಿ. ಜ್ಯೂಸ್ ತರೋದಕ್ಕೆ ಹೇಳಿ. ಛೇ, ಇನ್ನು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನು ಶಾಪಿಂಗ್ ಮಾಡ್ಬೋದಾಗಿತ್ತು. ಹಾಳಾದಿ ಟೈಮೇ ಸಾಲೋದಿಲ್ಲ. ಪರವಾಗಿಲ್ಲ, ಇನ್ನೊಂದ್ಸತಿ ಹೋದ್ರಾಯ್ತು. ಅಪೇಕ್ಷಾ ಬಂದ್ಯಾ? ಶಾಪಿಂಗ್ ಎಲ್ಲ ಮುಗೀತಾ? ಹಾಂ, ಮುಗೀತು. ಅದೇ ಹೇಗೋ ಹೋಗಿದ್ನಲ್ಲ ಶಾಪಿಂಗ್ಗೆ, ಸೊ ಹಾಗೆ ಎಲ್ರಿಗೂ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅತ್ತೆ ಒಂದು ನಿಮಿಷ. ಅತ್ತೆ, ಇದು ನಿಮ್ಗೋಸ್ಕರ. ನನಗ? ಅಂಕಲ್, ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಅಪೇಕ್ಷಾ. ಓ ಮಲ್ಲಿ ಅವರೇ, ಕರೆಕ್ಟ್ ಟೈಮ್ಗೆ ಬಂದ್ರಿ ನೋಡಿ. ಬನ್ನಿ, ಇದು ನಿಮ್ಗೋಸ್ಕರ. ಇದು ಜಯದೇವ್ ಅವ್ರಿಗೋಸ್ಕರ. ಅತ್ತೆ, ಭಾವಂಗೆ, ಪಾರ್ಥಂಗೆ, ಅಜ್ಜಿಗೆ ಎಲ್ರಿಗೂ ತಗೊಂಡು ಬಂದ್ಬಿಟ್ಟಿದ್ದೀನಿ, ಯಾರನ್ನೂ ಬಿಟ್ಟಿಲ್ಲ. ಯಾರನ್ನ ಬಿಟ್ಟಿಲ್ಲ ಅಂದ್ಬಿಟ್ಟು ನಿಮ್ಮ ಅಕ್ಕನ್ನ ಬಿಟ್ಬಿಟ್ಟಿದ್ಯಲ್ಲಮ್ಮ, ಅಕ್ಕಂಗೆ ತಂದಿಲ್ವಾ? ಇಲ್ಲ ಅಂಕಲ್, ತರಲಿಲ್ಲ. ಯಾಕೆ ತರಲಿಲ್ಲ? ಪಾಪ, ಅವಳೇನು ಪಾಪ ಮಾಡಿದಾಳೆ? ಓ, ಮರ್ತೋಯ್ತಾ? ಅಯ್ಯೋ, ಮರ್ತೋಗಿಲ್ಲ ಅಂಕಲ್. ನನಗೆ ಅವಳ ಥರ ಔಟ್ಡೇಟೆಡ್ ಕಾಸ್ಟ್ಯೂಮ್ಸ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಬರೋದಿಲ್ಲ. ಅವಳು ಒಳ್ಳೆ ಹಳೆ ಕಾಲದ ಹೆಂಗಸರ ಥರ ಡ್ರೆಸ್ ಮಾಡ್ಕೋತಾಳೆ. ನನಗೆ ಅದೆಲ್ಲ ಸೆಲೆಕ್ಟ್ ಮಾಡೋಕೆ ಬರೋದಿಲ್ಲ ಅಂಕಲ್. ಸ್ಟೈಲ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ಅವಳಿಗೆ ಏನು ಬೇಕೋ ಅವಳೇ ತಗೊಂಡು ಬರಲಿ ಅಂತ ಹಾಗೆ ಬಂದ್ಬಿಟ್ಟೆ. ನನ್ನ ಆಸೆಗಳಿಗೆಲ್ಲ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನೀನೇ ನನ್ನ ಜೊತೆಗೆ ನಿಂತಿದ್ದು. ನನಗಿದು ಬೇಕು, ಅದು ಬೇಕು ಅಂದ ತಕ್ಷಣ ಓವರ್ ಟೈಮ್ ಮಾಡಾದ್ರೂ ಸರಿ, ಕಷ್ಟಪಟ್ಟು ನಾನು ಇಷ್ಟಪಟ್ಟಿದ್ನೆಲ್ಲ ತಂದು ಕೊಟ್ಟಿದ್ಯಾ. ಅದನ್ನೆಲ್ಲ ಮರ್ತು ಬಿಡಕ್ಕಾಗತ್ತಾ?